ನಮಸ್ಕಾರ ಎಲ್ಲರಿಗೆ. ಇವತ್ತೊಂದು ದಿಢೀರ್ ಅಂತ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ಥರ ದಿಢೀರ್ ಅಂತ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳುವ. ಅದಕ್ಕಿಂತ ಮೊದಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಲೈಕ್ ಮಾಡಿ, ಹೆಚ್ಚು ಸಪೋರ್ಟ್ ಮಾಡಿ. ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ. ಇಲ್ಲೇ 1 ಕಪ್ಪಿನಷ್ಟು ದಿಢೀರ್ ಅಂತ ಮಾಡುವಂಥ ದೋಸೆಗೆ ಹೆಸರು ಕಾಳಿನ ಹಿಟ್ಟು, ಹೆಸರು ಹಿಟ್ಟು ಅಂತ ಹೇಳ್ತೀವಿ ನಾವು. ಇದು ಹೆಸರು ಕಾಳಿನ ಹಿಟ್ಟು. ಹೆಸರು ಕಾಳು ತೊಗೊಂಡು ಕ್ಲೀನಾಗಿ ಹಸ್ ಮಾಡಿಕೊಂಡು ಗಿರ್ನಿಗೆ ಹಾಕ್ಸ್ಕೊಂಡು ಬಂದಿರ್ತೀವಿ ಮಿಲ್ಲಿಗೆ. ಅದು ನೈಸಾಗಿ ಪೌಡ್ರ್ ಆಗಿರ್ತೈತಿ. ಈ ಥರ ಇರುವಂಥ ತೊಗೊಂಡು ನೋಡಿ, ಇದು 1 ಕಪ್ನಷ್ಟು ತೊಗೊಂಡಿದ್ದೀನಿ. ಜರಡಿ ಮಾಡ್ಕೊತಾ ಇದ್ದೀನಿ. ಜರಡಿ ಮಾಡಿಕೊಂಡು ದೋಸೆ ಮಾಡಬೇಕು. ಯಾಕಂದ್ರೆ ಅದರಲ್ಲಿ ಸ್ವಲ್ಪ ಗಂಟುಗಳು ಏನಾದರೂ ಕಾಳುಗಳು ಉಳ್ಕೊಂಡಿದ್ರೆ ಬಂದುಬಿಡ್ತೈತೆ ಜರಡಿಯಲ್ಲಿ. ನೋಡಿರಿ, ಈ ಥರ ಗಂಟುಗಳಿದ್ದಿರ್ತದೆ. ಅದಕ್ಕೋಸ್ಕರ ಜರಡಿ ಮಾಡ್ಕೊಂಡ್ರೆ ಬಂದುಬಿಡ್ತೈತೆ ಎಲ್ಲ ಜಡಿಯಾಗ. ಒಂದು 3/4 ಕಪ್ನಷ್ಟು ಹಸಿಬೇಳೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ತೊಗೊಂಡು ಹಾಕ್ಕೊತಾ ಇದ್ದೀನಿ. ಒಂದೇ ಥರದ ಹಿಟ್ಟಾದ್ರೆ ಚೆನ್ನಾಗಿ ಬರ್ತೈತಿ, ಬರೋಂಗಿಲ್ಲ ಅಂತಲ್ಲ, ಸ್ವಲ್ಪ ಬಿರ್ಸಾಗುತ್ತೆ. 2 ಸೇರಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಬರ್ತಾವೆ ದೋಸೆ. ರುಚಿ ಕೂಡ ಹೆಚ್ಚಾಗುತ್ತೆ. ಹಸಿಬೇಳೆ ಹಿಟ್ಟು ಮತ್ತು ಹೆಸರು ಹಿಟ್ಟು ಮಸ್ತ್ ಅಂದ್ರೆ ಮಸ್ತಾಗಿರ್ತಾವೆ. ದಿಢೀರಂತ ಈ ಥರ ಹಿಟ್ಟಿತ್ತಂದ್ರೆ ಮನೇಲಿ ಮಾಡ್ಕೋಬೋದು. ಇಲ್ಲಿ ನೋಡ್ರಿ, ಎಲ್ಲ ಜಡಿ ಮಾಡ್ಕೊಂಡಾಯ್ತು. ಹೆಸರು ಹಿಟ್ಟು, ಕಡಲೆ ಹಿಟ್ಟು. ಈಗ 1 ಟೀ ಸ್ಪೂನ್ನಷ್ಟು ಅಜ್ವಾನ್ ತೊಗೊಂಡಿದ್ದೀನಿ, ಓಂಕಾಳು. ಅಂದರೆ ಹಾಕೋದ್ರಿಂದ ಅದ್ರ ರುಚಿ ಇನ್ನೂ ಡಬಲ್ ಆಗುತ್ತೆ. 1 ಟೀ ಸ್ಪೂನ್ನಷ್ಟು ಜೀರಿಗೆ ತೊಗೊಂಡು ಕೈಲೇ ಸ್ವಲ್ಪ ತಿಕ್ಕಿಬಿಟ್ಟು ಹಾಕೋತಾ ಇದ್ದೀನಿ. ಇಲ್ಲಿ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೋದು. ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಸ್ವಲ್ಪ ಒಂದು 5-10 ನಿಮಿಷ ನೆನೆಸಿಕ್ಕೆ ಬಿಡ್ಬೋದು. 5-10 ನಿಮಿಷ ನೆನೆಸ್ಲಿಕ್ಕೆ ಬಿಟ್ಟು ಆನಂತರ ದೋಸೆ ಮಾಡ್ಕೊಬೋದು. ದಿಢೀರಂತಲೂ ಮಾಡ್ಕೊಬೋದು, ಬಿಡಬೇಕಂತನೇ ಇಲ್ಲ. ಬಿಟ್ಟರೆ ಒಳ್ಳೇದಾಗ್ತದೆ. ನೆನೀತೈತೆ ಹಿಟ್ಟು, ಚೆನ್ನಾಗಿ ಬರ್ತದೆ ದೋಸೆ. ಕೈಲೇ ಕಲಿಸ್ಕೊಳ್ಳಿ ಆದಷ್ಟು. ಯಾಕಂದರೆ ಹಿಟ್ಟಲ್ಲ, ಗಡ್ಲೆ ಹಿಟ್ಟು ಮತ್ತು ಹೆಸರು ಹಿಟ್ಟು ಗಂಟಾಕತಿ. ಆದಷ್ಟು ಕೈಲೇ ಕಲಿಸಿದ್ರೆ ಒಳ್ಳೆಯದು. ನೋಡ್ರಿ, ಹಿಟ್ಟು ಕಲಿಸಾಯ್ತು. ಈ ಥರ ಇರಬೇಕು ಹಿಟ್ಟಿನದ. ಇದಕ್ಕಿಂತ ನೀವು ಗಟ್ಟಿ ಬೇಕಾದರೂ ಮಾಡ್ಕೊಬೋದು. ತಿಳು ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಹದ ಇದ್ದರೆ ಸಾಕು. ಇದನ್ನು ಸೈಡಿಗೆ ಎತ್ತಿಬಿಟ್ಟು ಇದಕ್ಕೆ ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡ್ತಾಯಿದ್ವಿ. ಇಲ್ಲಿ ನೋಡ್ರಿ, ಒಂದು ಪಾತ್ರೆ ಇಟ್ಟಿದ್ದೀನಿ. ಗ್ಯಾಸ್ ಆನ್ ಮಾಡಿ ಇದಕ್ಕೆ 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಚಟ್ನಿ ಮಾಡಲಿಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಕಾಯಿ ಮೆಣಸು ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಕೆಂಪು ಬಣ್ಣ ತಿರ್ಬೇಕಂತ ಹುರ್ಕೊಳ್ಳಿ. ನೋಡ್ರಿ, ಸ್ವಲ್ಪ ಕೆಂಪಾಗ್ತಾ ಇದ್ದಂಗೆ ಒಂದೇ 1 ಟೊಮ್ಯಾಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳಿ. ಟೊಮ್ಯಾಟೊ ಕೂಡ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕೊತ್ತಂಬರಿ ದಂಟು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ದಂಟು ಮತ್ತು ಒಂದು 4-5 ಎಲೆ ಕರಿಬೇವು ಇಷ್ಟು ಹಾಕಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಬಣ್ಣ ತಿರ್ಬೇಕಂತ ಹುರ್ಕೊಳ್ಳಿ ಎಲ್ಲವೂ. ನೋಡಿ, ಸ್ವಲ್ಪ ಎಲ್ಲ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು. ಎಡೆ ಶುಂಠಿ ಹಾಕ್ತಾಯಿದ್ವಿ. ಉರಿಯನ್ನು ಸಣ್ಣ ಮಾಡಿ ಹುರ್ಕೊಂಡಷ್ಟು ಒಳ್ಳೆ ರುಚಿಯಾಗಿ ಬರ್ತದೆ ಚಟ್ನಿ. ನೋಡಿ, ಎಲ್ಲ ಹುರಿದಾಯ್ತು. ಈಗ ತಣ್ಣಗಾಗ್ಲಿಕ್ಕೆ ಬಿಡುವ. ಇದನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕುವ. ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಹುರಿದಿಟ್ಟಂಥ ಶೇಂಗಾ ಸೇರಿಸ್ತಾಯಿದ್ದೀನಿ. ಮುಂಚೆನೇ ಹುರಿದಿಟ್ಟಿದ್ದೆ ನಾನು. ಎಲ್ಲವನ್ನು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡುವ. ನೋಡಿರಿ, ಅದು ಯಾವ ಚಟ್ನಿ ಹುರ್ಕೊಂಡಿದ್ವಲ್ಲ ಎಲ್ಲನೂ ಅದೇ ಪ್ಯಾನಲ್ಲಿ ಸ್ವಲ್ಪ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಹಾಕ್ಕೊಂಡು ಚಟ್ನಿಗೆ ಒಗ್ಗರಣೆ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ತಾಯಿದ್ದೀನಿ. ಈಗ ಇದು ಕೂಡ ರೆಡಿ ಆಯಿತು. ನೋಡ್ರಿ, ಇಲ್ಲಿ ತಣ್ಣಗಾಗಿದೆ ಚಟ್ನಿಗೆ ಹುರಿದಂಥದ್ದೆಲ್ಲದು. ಈಗ ಉಪ್ಪು ಸೇರಿಸ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇದಕ್ಕೆ ಅಗತ್ಯಷ್ಟು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತಾಯಿದ್ದೀನಿ. ಇಲ್ಲಿ ನೋಡಿರಿ, ಚಟ್ನಿಗೆ ಒಗ್ಗರಣೆ ಕೂಡ ತಣ್ಣಗಾಗಿದೆ. ಈಗ ಚಟ್ನಿ ರುಬ್ಕೊಂಡು ಬಂದಿದ್ದೀನಿ. ನೀವು ಯಾವ ಹದ ಬೇಕೋ ಹದ ಗಟ್ಟಿಯಾಗಿ ಮಾಡ್ಕೊಬೋದು, ಈ ಥರ ನೀರಾಗಿ ಮಾಡ್ಕೊಬೋದು. ಇನ್ನೂ ಬೇಕಂದ್ರೆ ನೀರು ಸೇರಿಸ್ಬೋದು. ಇಷ್ಟೇ ಸಾಕು. ಈ ಹದದಲ್ಲಿ ಇಟ್ಟಿದ್ದೀನಿ ಚಟ್ನಿ. ನೋಡಿ, ಎಷ್ಟು ಸೂಪರಾಗಿ ಬಂತು. ದಿಢೀರಂತ ಮಾಡ್ಕೊಳ್ಳುವಂಥ ಚಟ್ನಿ ಯಾವಾಗ ಬೇಕಾದರೂ ಮಾಡ್ಕೊಬೋದು. ಅನ್ನಕ್ಕೆ, ಅಕ್ಕಿ ರೊಟ್ಟಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಆಗ್ತದೆ. ಇಲ್ಲಿ ನೋಡಿರಿ, ದೋಸೆ ಹಿಟ್ಟು ಕೂಡ ಸ್ವಲ್ಪ ನೆನೆದಿದೆ. ನೆನೆದಾದ್ಮೇಲೆ ಈ ಥರ ತಿಕ್ನೆಸ್ ಬಂದಿದೆ. ಈಗ ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕ್ತಾಯಿದ್ದೀನಿ. ಸೋಡಾ ಹಾಕಲೇಬೇಕಂತೇನಿಲ್ಲ, ಹಾಕಿದರೆ ಇನ್ನೂ ಚೆನ್ನಾಗಿ ಬರ್ತೈತಿ. ಈಗ ನಾವು ಯಾವಾಗ ಮಾಡ್ತೀವಿ ಆ ಟೈಮ್ನಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡು ಮಾಡ್ಬೋದು. ಮುಂಚೆನೇ ಇಟ್ಟರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಮಾಡುವಾಗ ಹಾಕಿದರೂ ಇನ್ನೂ ಚೆನ್ನಾಗಿರ್ತೈತಿ. ನೋಡಿ, ಈಗ ಮಿಕ್ಸ್ ಮಾಡಿ ಆಯಿತು. ಈ ಹದ ಇರಬೇಕು ಹಿಟ್ಟು. ನೋಡಿರಿ, ಹಂಚು ಕೂಡ ಗರಮ್ ಆಗಿದೆ. ಈಗ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಹಂಚು ಆದಷ್ಟು ಜಾಸ್ತಿ ಕಾಯಿಸ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಕಾಯಿಸಿ. ನಾಷ್ಟಿಗೆ ಇಟ್ಟಿದ್ರಿಂದ ನಾನು ಎಣ್ಣೆ ಹಚ್ಚಿಲ್ಲ. ನೀವು ಕಬ್ಬಿನ ತವಾದ್ರೆ ಸ್ವಲ್ಪ ಉಳ್ಳಾಗಡ್ಡಿ ತೊಗೊಂಡು ಎಣ್ಣೆ ತಿಕ್ಕಿ ದೋಸೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಚೆಂದ ಮಾಡಿ ತಿರುಗಿಸ್ಕೊಂಡ್ರೆ ತಿಳುವಾಗಿ ಬರ್ತೈತಿ. ನೀವು ದಪ್ಪ ಬೇಕಂದ್ರೆ ಸ್ವಲ್ಪ ತಿರುಗಿಸ್ಕೊಂಡ್ರೆ ದಪ್ಪವಾಗಿ ಬರ್ತೈತಿ. ನೋಡಿದ್ರೆಲ್ಲ ಯಾವ ಥರ ದೋಸೆ ಹೆಸರಿಟ್ಟಿಂದು ಸುಲಭವಾಗಿ ಮಾಡ್ಕೊಬೋದು. ಮೇಲೆ ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಾಕೊಂಡ್ಬಿಡಿ. ಹಾಕ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅದೇ ಎದ್ದು ಬರ್ತದೆ.
ಅಷ್ಟು ಚೆನ್ನಾಗಿ ಬರ್ತೈತೆ. ಇಷ್ಟು ಆಗ್ತಾ ಇದ್ದಂಗೆ ಸ್ವಲ್ಪ ಸುತ್ತಲೇ ಬಿಡಿಸ್ಕೊಂಡು ಹಳಸಿ ಹಾಕ್ಕೊಂಡು ಬೇಯಿಸ್ಕೋಬೇಕು. ಎಲ್ಲಿ ಕಟ್ಟಾಗೋದಿಲ್ಲ, ಅಷ್ಟು ನೀಟಾಗಿ ಬರ್ತದೆ ದೋಸೆ. ನೋಡಿ ಯಾವ ಥರ ಬಂತು, ದಿಢೀರಂತ ಮಾಡ್ಕೊಬೋದು. ಹಳಸಿ ಹಾಕ್ಕೊಂಡು ಬೇಯಿಸ್ಕೊಂಡಿನಿ. ನೀವು ಗರಿಗರಿ ಯಾವ್ದು ಬೇಕಂದ್ರೂ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಗರಿಗರಿಯಾಗಿ ಬರ್ತೈತಿ. ನೋಡಿದ್ರಲ್ಲಿ ಯಾವ ಥರ ಅಂತ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಬಾಯಲ್ಲಿ ಇಟ್ಟರೆ ಕರಗಿ ಹೋಗ್ತದೆ, ಅಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿರಿ ದೋಸೆ ಎಲ್ಲ ಮಾಡಾಯಿತು. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ, ಯಾವ ಥರ ಬಂದಿದೆ, ತಿಳುವಾಗಿ ಬಂದಿದೆ. ಒಳಗಿಂದ ಅಷ್ಟು ಚೆನ್ನಾಗಿದೆ. ನೋಡಿದ್ರಲ್ಲ ಯಾವ ಥರ ಹೆಸರಿಟ್ಟಿನ ದೋಸೆ ಮಾಡೋದಂತ. ದಿಢೀರಂತ ಮಾಡ್ಕೊಬೋದು. 1 ಕಪ್ ಹೆಸರಿಟ್ಟಿದ್ರೆ ನೀವು ಸಹ ಟ್ರೈ ಮಾಡಿ ಅಂತ ಹೇಳಿ